ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತೀಯ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯಲ್ಲಿ 2026ರ ಸಾಲಿನಲ್ಲಿ ಭಾರಿ ಬದಲಾವಣೆಗಳು ಗಾಳಿ ಬೀಸಲಿದೆ. ದೇಶದ ವಿವಿಧ ರಾಜ್ಯಗಳ ಒಟ್ಟು 75 ಸ್ಥಾನಗಳು ತೆರವಾಗಲಿದ್ದು, ಇದು ದೆಹಲಿ ಮಟ್ಟದಲ್ಲಿ ಅಧಿಕಾರ ಬಲಾಬಲದ ಹೊಸ ಲೆಕ್ಕಾಚಾರಕ್ಕೆ ಕಾರಣವಾಗಲಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವರೆಲ್ಲರನ್ನೂ ಸೇರಿದಂತೆ ದೇಶದ ಪ್ರಮುಖ ನಾಯಕರು ನಿವೃತ್ತಿ ಆಗುತ್ತಿರುವುದು ರಾಜಕೀಯ ಕುತೂಹಲ ಹೆಚ್ಚಿಸಿದೆ. ಎನ್ಡಿಎ ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಹವಣಿಸ್ತಾ ಇದ್ರೆ, ಇಂಡಿಯಾ ಮೈತ್ರಿಕೂಟ ಅದಕ್ಕೆ ಬ್ರೇಕ್ ಹಾಕಲು ಸಜ್ಜಾಗಿದೆ. ಈ ಬೃಹತ್ ಚುನಾವಣಾ ಅಖಾಡದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ಸದ್ಯ ಸಂಸತ್ತಿನ ಮೇಲ್ಮನೆಯಲ್ಲಿ 2026 ಅತ್ಯಂತ ಮಹತ್ವದ ವರ್ಷ ಆಗಲಿದೆ. ದೇಶದ ಸುಮಾರು 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು, ಇದು ಕೇಂದ್ರ ಸರ್ಕಾರದ ಶಾಸಕಾಂಗದ ಶಕ್ತಿಯನ್ನ ನಿರ್ಧರಿಸಲಿದೆ. ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸ್ಥಾನಗಳು ತೆರವಾಗುತ್ತಿವೆ. ಕರ್ನಾಟಕದಿಂದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಜೂನ್ 2026ರಲ್ಲಿ ನಿವೃತ್ತಿ ಆಗುತ್ತಿರುವುದು ರಾಜ್ಯ ರಾಜಕಾರಣದಲ್ಲೂ ಈ ಸ್ಥಾನಗಳಿಗಾಗಿ ಲಾಬಿ ಶುರುವಾಗಿದೆ. ಇನ್ನು ಈ ಬಾರಿ ನಿವೃತ್ತಿ ಆಗುತ್ತಿರುವವರ ಪಟ್ಟಿಯಲ್ಲಿ ಕೇಂದ್ರ ಸಚಿವರಾದ ಹರ್ದೀಪ್ ಸಿಂಗ್ ಪೂರಿ, ಬಿ.ಎಲ್. ವರ್ಮಾ ಮತ್ತು ರವನೀತ್ ಸಿಂಗ್ ಬಿಟ್ಟು ಇವರು ಕೂಡ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಬದಲಾಗಿರುವ ರಾಜಕೀಯ ಪರಿಸ್ಥಿತಿಯಿಂದಾಗಿ ಶರದ್ ಪವಾರ್ ಮತ್ತು ಪ್ರಿಯಾಂಕ್ ಚತುರ್ವೇದಿ ಅವರು ಪುನರಾಯ್ಕೆಯ ತಂತ್ರವಾಗಿದೆ ಎನ್ನಲಾಗ್ತಾ ಇದೆ. ಉತ್ತರ ಪ್ರದೇಶದ 10 ಸ್ಥಾನಗಳ ಪೈಕಿ ಬಿಜೆಪಿಯ ಬಲ 8 ಸ್ಥಾನಗಳಲ್ಲಿ ಗೆಲ್ಲುವಷ್ಟಿರೋದ್ರಿಂದ ಅಲ್ಲಿ ಎನ್ಡಿಎ ಮೈತ್ರಿಕೂಟ ತನ್ನ ಹಿಡಿತವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಸಾಧ್ಯತೆಗಳು ಇವೆ. ಇನ್ನು ಬಿಹಾರದ 5 ಸ್ಥಾನಗಳಿಗಾಗಿ ನಡೆಯುವ ಪೈಪೋಟಿ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಅಲ್ಲಿ ಜೆಡಿಯು ಮತ್ತು ಬಿಜೆಪಿ ತಲಾ 2 ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದು, ವಿರೋಧ ಪಕ್ಷದ ಪಾಲಿಗೆ ಕೇವಲ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಪಶ್ಚಿಮ ಬಂಗಾಳದ ಸಾಕೇತ್ ಗೋಖಲೆ ಮತ್ತು ತಮಿಳುನಾಡಿನ ಪ್ರಮುಖ ನಾಯಕರ ಅವಧಿಯು ಮುಗಿಯುತ್ತಾ ಇರೋದ್ರಿಂದ ಪ್ರಾದೇಶಿಕ ಪಕ್ಷಗಳ ಶಕ್ತಿ ಕೂಡ ಈ ಚುನಾವಣೆಯಲ್ಲಿ ಪರೀಕ್ಷೆಗೆ ಒಳಗಾಗಲಿದೆ. ಸಂವಿಧಾನಾತ್ಮಕ ತಿದ್ದುಪಡಿ ಮತ್ತು ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ರಾಜ್ಯಸಭೆಯ ಬಲವೇ ಮುಖ್ಯವಾಗಿರುವುದರಿಂದ ಉಭಯ ಮೈತ್ರಿಕೂಟಗಳಿಗೆ ಇದು ಅಸ್ತಿತ್ವದ ಸವಾಲಾಗಿದೆ. ಒಟ್ಟಾರೆಯಾಗಿ ಈ ಬೃಹತ್ ಚುನಾವಣಾ ಪ್ರಕ್ರಿಯೆಯ ನಂತರ ರಾಜ್ಯಸಭೆಯಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತಾ ಅಥವಾ ಹಿರಿಯ ನಾಯಕರೇ ಪುನರಾಯ್ಕೆ ಆಗುತ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಮಾಜಿ ಸಿಜೆಐ ರಂಜನ್ ಗೊಗೊಯ್ ಇವರಂತಹ ನಾಮನಿರ್ದೇಶಿತ ಸದಸ್ಯರ ಅವಧಿಯೂ ಮುಗಿಯುತ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಯಾರನ್ನ ಆಯ್ಕೆ ಮಾಡಲಿದೆ ಅನ್ನುವ ಕುತೂಹಲ ಇದೆ. ಒಟ್ಟಿನಲ್ಲಿ 2026 ರಾಜ್ಯಸಭಾ ಚುನಾವಣೆ ಭಾರತದ ಭವಿಷ್ಯದ ರಾಜಕೀಯ ದಿಕ್ಕನ್ನ ಬದಲಿಸುವುದಂತೂ ಖಂಡಿತ ಎನ್ನಲಾಗ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.